2028ಕ್ಕೆ ತಯಾರಾಗ್ರಿ. ಕರ್ನಾಟಕದಾಗ ಒಂದು ಸನಾತನ ಧರ್ಮ ರಕ್ಷಣೆ ಮಾಡೋವಂಥವನ್ನೇ ಆಗಬೇಕು. ಮನೆ ತುಂಬ್ಕೊಂಥ ಮುಖ್ಯಮಂತ್ರಿ ಬೇಕಾಗಿಲ್ಲ ನಮಗೆ. ಅದು ಆದ್ರೆ ಮಾತ್ರ ನಮ್ಮ ಕರ್ನಾಟಕದಲ್ಲಿ ಧರ್ಮ ಉಳಿತದೆ. ಇವತ್ತು ಇಲ್ಲಿ ವೇದಿಕೆ ಮೇಲೆ ಅನೇಕ ಪೂಜ್ಯರು ಬಂದಾರೆ. ಕಾಸಗೇತೇಶ್ವರ ಮಹಾಸ್ವಾಮಿಗಳು ಹಿಂದಿದ್ದಾಗ ನಾ MP ಇದ್ದೆ. ಆವಾಗ DY ಉಪ್ಪಾರ್ ಅವರು ಒಂದು ಕಾರ್ಯಕ್ರಮ ಮಾಡಿದರು, ಗುರು ಕಾಣಿಕೆ ಅಂತೇಳಿ ಒಂದು ಕಾರ್ಯಕ್ರಮ ಮಾಡಿದರು. ನಾನು ಬಂದಿದ್ದೆ. ಆ DY ಉಪ್ಪಾರ್ ಅವರು ಪಾಪ ಅವತ್ತು ಕಣ್ಣೀರು ಆನಂದ ಬಾಷ್ಪದಿಂದ ಭಾಷಣ ಮಾಡಿದ್ರು. ಏನು ಹೇಳಿದ್ರಂದ್ರೆ, ನಾ ಇಟ್ಟು ದೊಡ್ಡ ಕಾಂಟ್ರಾಕ್ಟರ್ಗೆ 2 ಹೆಲಿಕಾಪ್ಟರ್ ಇದ್ದರಪ್ಪ ಅವರು. ಈಗ ನಾ ಇಟ್ಟು ದೊಡ್ಡ ಮನುಷ್ಯ ಆಗೀನಿ, ಇಟ್ಟು ದೊಡ್ಡವ ಆಗೀನಿ. ಅದಕ್ಕೇನೋ ಅವಾಗಿನ ಕಾಲಕ್ಕೆ 1 ಕೋಟಿ ರೂಪಾಯಿನೂ ಅವರು ಇದು ಕೊಟ್ಟರು. ಅದಕ್ಕೆ ಅವ್ರು ಏನು ಹೇಳಿದ್ರು, DY ಉಪ್ಪಾರ್ ಇವತ್ತು ನಾನು ನೆನಪೈತಿ. ಯಾಕಂದ್ರೆ ಸಣ್ಣ ಗುರುಗಳು ಬಂದಾರಂದ್ಮ್ಯಾಗ ನನಗೆ ಅವ್ರದ್ದು ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಅವರ ವಿಚಾರಗಳಿಗೆ ಕೇಳ್ತಿರ್ತೀನಿ. ಅವರು ನನಗೆ ಅನ್ನಿಸ್ತದೆ ಬಿಜಾಪುರ ಜಿಲ್ಲಾದಾಗ 2ನೇ ಸಿದ್ದೇಶ್ವರ ಸ್ವಾಮಿಗಳು ಆಗ್ತಾರಂತ. ಅಷ್ಟು ಅವ್ರ ವಯಸ್ಸು ನೋಡಿದ್ರೆ, ಅವರ ವಿಚಾರಗಳು ಅವ್ರು ಮಾತಾಡೋದು ನೋಡಿದ್ರೆ ನನಗೆ ಅನ್ನಿಸ್ತದೆ ನನ್ನ ತಲೆಯಾಗ, ಎಲ್ಲಪ್ಪ ಇವರೊಬ್ಬರು ನಮ್ಮ ಸಿದ್ದೇಶ್ವರ ಅಪ್ಪಾರದ ಕೊರತೆಯನ್ನು ಬಿಜಾಪುರ ಜಿಲ್ಲೆಯಲ್ಲಿ. ಯಾಕಂದ್ರೆ ನಾನು ಸಿದ್ದೇಶ್ವರ ಸ್ವಾಮಿಗಳ ಪರಂ ಭಕ್ತ. ನಾನು ಅವ್ರು ಹೇಳ್ತಿದ್ರು, ನನ್ನ ಬಗ್ಗೆ ಕಂಪ್ಲೇಂಟ್ ಮಾಡ್ತಿದ್ರು ಕೆಲವು ಮಂದಿ ಸಿದ್ದೇಶ್ವರಪ್ಪರ ಬಳಿ ಹೋಗಿ, ಸ್ವಲ್ಪ ಗೌಡ್ರಿಗೆ ಹೇಳ್ರಿ ನಿಮ್ಮ ಭಕ್ತದನ ಸ್ಟೇಟ್ ಮಾತಾಡಬೇಡ ಅಂತ ಹೇಳ್ರಿ, ಮಂದಿ ಸುಮಾರು ಅದಾರ ಅಂತೇಳಿ. ಅವಾಗ ಏನಾಗ್ತಿದ್ರು ಗುರ್ತದಲ್ಲಿ ಸಿದ್ದೇಶ್ವರಪ್ಪರು, ಇಲ್ಲ ಒಬ್ರು ಹಂಗೆ ಮಾತಾಡೋರು ಒಬ್ರು ಬೇಕು, ಎಲ್ಲರೂ ಸಮಾಧಾನ ಆದರೆ ಹೆಂಗೆ ನಡೀತೈತೆ ನಕ್ಕೋತ ಹೇಳ್ಬಿಡೋರು ಅವರು. ಹಾಗೆ ನಮ್ಮ ಕಾಸಗೇತೇಶ್ವರ ಸ್ವಾಮಿಗಳು ಈ ಭಾಗದಾಗ ಅವ್ರು ಹೇಳಿದ್ರು, DY ಉಪ್ಪಾರ್ ಅವ್ರದ್ದು ಇಲ್ಲಾನು ನನಗೆ ಯಾವಾಗಲೂ ನೆನಪು ಬರ್ತದೆ ಹೌದು ಆ ಮಾತು. ಅವ್ರ ಸ್ವಾಮಿಗಳೆಲ್ಲ ಅಡ್ಡಾಡಿ ರೊಟ್ಟಿಗೊಳೆ ಮಾಡಿ ತಂದು ನಮ್ಮ ತಂದು ರೊಟ್ಟಿ ತುಗುಡಿ ತಿಂದು ಇಟ್ಟು ದೊಡ್ಡ ಶ್ರೀಮಂತನಾಗಿನ ಅಂತೇಳಿ DY ಉಪ್ಪಾರ್ ಜಾತಿ ಮಾಡಿದ್ರೆ. ಯಾರು ಲಿಂಗಾಯತರ ಜಿಲ್ಲೆ ಜಾತಿ ಮಾಡಿದ್ರ? ಇವತ್ತು ತುಮಕೂರು ಸಿದ್ಧಗಂಗಾ ಮಠ ಅಲ್ಲಿ ಹೋದ್ರೆ 10,000 ಮಕ್ಕಳು ಇವತ್ತು ಶಿಕ್ಷಣ ಕೊಡ್ತಾರೆ. ಮನೆ ಕೊಪ್ಪಳ ಮಠಕ್ಕೆ ಹೋಗಿದ್ದೆ ನಾನು. 101 ಕ್ವಿಂಟಲ್ ಅಕ್ಕಿ, 10 ಕಿಲೋ ತುಪ್ಪ, 5,000 ವಿಭೂತಿ ತೊಗೊಂಡೋಗಿದ್ದೆ. ಇವತ್ತು ಸಿದ್ಧಗಂಗಾ ಮಠ ಬಿಟ್ಟರೆ ಇವತ್ತು ಕೊಪ್ಪಳದ ಗವಿಸಿದ್ಧ ಮಹಾಸ್ವಾಮಿಗಳು ಸಹ ಅಷ್ಟು ಬಡವರಿಗೆ 5,000 ಬಡ ಮಕ್ಕಳಿಗೆ ಇವತ್ತು ಜಾತಿ ಇಲ್ಲ, ಎಲ್ಲ ಜಾತಿ ಜನಾಂಗದವರು ಅದಾರೆ. ಇದು ನಮ್ಮ ವೀರಶೈವ ಲಿಂಗಾಯತ ಸಂಪ್ರದಾಯ ಇದ್ದರೂ ಎಲ್ಲ ಸಮುದಾಯಗಳನ್ನು ಪ್ರೀತಿಯಿಂದ ನೋಡುವಂಥ ಧರ್ಮ. ಎಲ್ಲೋ ಸಣ್ಣ ಪುಟ್ಟ ಅಸ್ಪೃಶ್ಯತೆ ಇದೆ, ಅದನ್ನು ಹೋಗಬೇಕು. ಹಿಂದೂ ಧರ್ಮ ಉಳಿಬೇಕು. ಭಾರತದಲ್ಲಿ ಮುಂದಿನ ಮೋದಿಯವ್ರ ನಂತರ ಯೋಗಿಯವ್ರು ಆಗ್ಬೇಕಂತೇಳಿ ಪ್ರಾರ್ಥನೆ ಮಾಡಿಕೊಂಡು ನಾನು ನಿಮ್ಮ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಬೋಲೋ ಭಾರತ್ ಮಾತಾ ಕಿ ಜೈ ಶ್ರೀರಾಮ್.